ನನ್ನೆಲ್ಲ ಆತ್ಮೀಯ ಶಿಕ್ಷಕ ವೃಂದದವರಿಗೂ ಮತ್ತು ಪೋಷಕ ಬಂಧುಗಳಿಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ನಮ್ಮ ದೇಶದಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಗಣರಾಜ್ಯೋತ್ಸವವನ್ನು ತುಂಬ ವಿಜೃಂಭಣೆಯಿಂದನೇ ಆಚರಣೆ ಮಾಡ್ತಾ ಇದ್ದೀವಿ. ಅಂದೇ ನಮ್ಮ ಶಾಲೆಯಲ್ಲೂ ಕೂಡ ತುಂಬ ಸಡಗರ ಸಂಭ್ರಮದಿಂದ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇರೋದು ನಮ್ಮೆಲ್ಲರ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಸೊ ಇವತ್ತು ಗಣರಾಜ್ಯೋತ್ಸವ ಅಂದರೆ ನಮಗೆ ನೆನಪು ಬರೋದು ಯಾವುದಪ್ಪ ಅಂದರೆ ನಮ್ಮ ಭಾರತೀಯ ಸಂವಿಧಾನ. ಆ ಸಂವಿಧಾನ ಜಾರಿಗೆ ಬಂದಂಥ ದಿನವೇ ಈ ಗಣರಾಜ್ಯ ದಿನ ಅಂತ ಹೇಳ್ಬೋದು. ಯಾರು ಕೇಳಿಸ್ಕೋತಾ ಇಲ್ಲ ಹುಡುಗರು, ಈ ಕಡೆ ನೋಡಿ. ಎಲ್ಲ ಯಾರಿಗೋಸ್ಕರ ಹೇಳ್ತಾ ಇರೋದು? ನಿಮ್ಗೋಸ್ಕರ ತಾನೆ, ಮತ್ತೆ ಕೇಳಿಸ್ಕೊಳ್ಳಿ ಎಲ್ಲ. ಸೊ ಸಂವಿಧಾನ ಜಾರಿಗೆ ಬರಲೋದಕ್ಕೆ ತುಂಬಾನೇ ಶ್ರಮ ಇದೆ, ಪ್ರಯತ್ನವಿದೆ. ಹಗಲಿರುಳು ಹಲವಾರು ಮಹನೀಯರುಗಳು ಅದಕ್ಕೋಸ್ಕರ ತಮ್ಮ ಶ್ರಮವನ್ನ ಸುರಿಸಿದ್ದಾರೆ. ಅಂತಹ ಮಹನೀಯರುಗಳನ್ನೆಲ್ಲ ಇವತ್ತು ಸ್ಮರಿಸುವಂಥದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಹೋಗ್ಬೋದು. ಅಂತ ಮಹನೀಯರಲ್ಲಿ ಅಗ್ರಗಣ್ಯರಾಗೋರು ಯಾರಪ್ಪ ಅಂದ್ರೆ ಯಾರೋ? ಸಂವಿಧಾನವನ್ನ ರಚಿಸಿದಂತ ಕೀರ್ತಿ ಯಾರಿಗೆ ಸಲ್ತಾ ಹೋಗ್ಬೇಕು? ಜೋರಾಗಿ ಹೇಳಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ಶಿಲ್ಪಿ ಅಂತಾನೆ ಕರಿತೀವಿ. ಅಂಬೇಡ್ಕರ್ ಸಂವಿಧಾನವನ್ನ ರಚನೆ ಮಾಡೋದಕ್ಕೆ ಎಷ್ಟು ಶ್ರಮವನ್ನ ಹಾಕಿದ್ದಾರೆ ಅಂದ್ರೆ ದೇಶ ವಿದೇಶಗಳನ್ನೆಲ್ಲ ಸಂಚಾರ ಮಾಡ್ತಾರೆ. ಯಾಕಂದ್ರೆ ರಷ್ಯಾಗೆ, ಅಮೆರಿಕಾಗೆ, ಇಂಗ್ಲೆಂಡ್ಗೆ, ಜಗತ್ತಿನ ಯಾವುದೇ ದೇಶಕ್ಕೆ ಸಂವಿಧಾನವನ್ನ ರಚನೆ ಮಾಡ್ಬೋದು. ಆದ್ರೆ ಭಾರತಕ್ಕೆ ರಚನೆ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ವಿವಿಧ ಭಾಷೆ, ಜನಾಂಗ, ಧರ್ಮ, ಆಚಾರ ವಿಚಾರಗಳನ್ನು ಒಳಗೊಂಡಿರುವಂತಹ ಈ ಜನರಿಗೆ ಎಲ್ಲರಿಗೂ ಅನುಕೂಲವಾಗುವಂತಹ ಸಂವಿಧಾನವನ್ನು ರಚಿಸುವಂತಹ ಕಷ್ಟಕರ ಜವಾಬ್ದಾರಿಯನ್ನು ಹೊತ್ತಂತವ್ರು ಯಾರಪ್ಪ ಅಂದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂತ ಹೇಳ್ತಾ ಹೋಗ್ಬೋದು. ಅವ್ರು ಒಂದ್ಸಲಿ ಅಮೆರಿಕಾಗೆ ಹೋಗಿರ್ತಾರಂತೆ ಸಂವಿಧಾನದ ಕರಡನ್ನ ರಚನೆ ಮಾಡಬೇಕು, ಅಲ್ಲಿನ ಸಂವಿಧಾನವನ್ನ ಅಧ್ಯಯನ ಮಾಡಬೇಕು ಅಂತ. ಆಗ ಇಂಡಿಯಾದಿಂದ ಒಂದು ಕರೆ ಬರುತ್ತೆ ಅಂಬೇಡ್ಕರ್ಗೆ. ಏನಂತ? ನಿಮ್ಮ ಮಗ ಸತ್ತು ಹೋಗಿದ್ದಾರೆ, ಅಂದ್ರೆ ಅಂಬೇಡ್ಕರ್ ಅವರ ಮಗ ಸತ್ತು ಹೋಗಿದ್ದಾರೆ ಅಂತ ಇಂಡಿಯಾದಿಂದ ಅವ್ರಿಗೆ ಒಂದು ಕರೆ ಮಾಡ್ತಾರೆ. ಸೊ ಅಂಬೇಡ್ಕರ್ ಏನ್ ಮಾಡ್ತಾರೆ? ಆಗ ಲೈಬ್ರರಿನಲ್ಲಿ ಕೂತಿದ್ದ ಅಂಬೇಡ್ಕರ್ ಪೆನ್ನನ್ನ ಕೆಳಗಿಟ್ಟು 10 ನಿಮಿಷ ಅಳ್ತಾರಂತೆ, ಗಳಗಳನೆ ಕಣ್ಣೀರು ಸುರಿಸ್ತಾರಂತೆ. ಆ 10 ನಿಮಿಷದ ನಂತರ ಅಂಬೇಡ್ಕರ್ ಮತ್ತೆ ಪೆನ್ನನ್ನ ಹಿಡಿದು ಬರೆಯೋದಕ್ಕೆ ಶುರು ಮಾಡ್ತಾರೆ. ಆಗ ಪಕ್ಕದಲ್ಲಿದ್ದವ್ರು ಕೇಳ್ತಾರೆ, ನೀವು ಇಂಡಿಯಾಗೆ ವಾಪಸ್ ಹೋಗಲ್ವಾ? ನಿಮ್ಮ ಮಗವನ್ನ ಮುಖವನ್ನ ಕೊನೆ ಸಲಿ ನೋಡಕ್ ಹೋಗಲ್ವಾ ಅಂತ. ಆಗ ಅಂಬೇಡ್ಕರ್ ಎಷ್ಟು ಚೆನ್ನಾಗಿ ಮಾತು ಹೇಳ್ತಾರೆ ಅಂದ್ರೆ, ಇವತ್ತು ನಾನೇದ್ರು ಇಂಡಿಯಾಗೆ ವಾಪಸ್ ಹೊರಟೋದ್ರೆ ಸತ್ತು ಹೋಗಿರೋ ಮಗನಂತೂ ನಾನು ಬದುಕಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ನನ್ನನ್ನೇ ನಂಬ್ಕೊಂಡಿರ ನನ್ನ ವರ್ಗದ ಜನ ಕತ್ತಲೆಯ ಕೂಪದಲ್ಲಿ ಮುಳುಗಿ ಹೋಗ್ತಾರೆ, ಅವರ ಬದುಕು ನಾಶ ಆಗೋಗ್ಬಿಡುತ್ತೆ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ನಾನು ಬಂದಿರುವಂತ ಕೆಲಸವನ್ನ ಅರ್ಧದಲ್ಲಿ ಬಿಟ್ಟು ವಾಪಸ್ ಹೋಗೋದಿಲ್ಲ ಅಂತ ಅವರ ಕೆಲಸವನ್ನ ಮುಂದುವರಿಸ್ತಾ ಹೋಗ್ತಾರೆ. ಹಾಗಾಗಿ ಅವರನ್ನ ಸುಮ್ಮನೆ ನಾವು ಸಂವಿಧಾನ ಶಿಲ್ಪಿ ಅಂತ ಕರೆದಿಲ್ಲ. ದಿನದ 24 ಗಂಟೆನಲ್ಲಿ ಅವರು 18 ಗಂಟೆ ಸಂವಿಧಾನದ ಕರಡನ್ನ ರಚನೆ ಮಾಡೋದಕ್ಕೆ ಅಂತಲೇ ಇಟ್ಟಿರ್ತಾರಂತೆ. ದೇಶ ವಿದೇಶಗಳ ಸಂವಿಧಾನವನ್ನೆಲ್ಲ ಅಧ್ಯಯನವನ್ನ ಮಾಡ್ತಾರೆ. ನೆಲ್ಸನ್ ಮಂಡೇಲಾ ಹೇಳ್ತಾರೆ ಅಂಬೇಡ್ಕರ್ ಬಗ್ಗೆ ಒಂದು ಮಾತನ್ನ, ಜಗತ್ತಿಗೆ ಬೆಳಕನ್ನು ಕೊಡಲು ಒಬ್ಬ ಸೂರ್ಯ ಆದ್ರೆ ಭಾರತೀಯರ ಪಾಲಿಗೆ 2 ಸೂರ್ಯರಿದ್ದಾರೆ. ಒಬ್ಬ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ ಒಬ್ಬ ಆದ್ರೆ ದಲಿತರ ಬಾಳಿಗೆ, ಅಶಕ್ತರಿಗೆ, ಮಹಿಳೆಯರ ಬಾಳಿಗೆ ಬೆಳಕಾದವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಹಾಗಾಗಿ ಅವರನ್ನ ನಾವು ದಲಿತ ಸೂರ್ಯ ಅಂತಾನೆ ಬಣ್ಣಿಸ್ತಾ ಹೋಗ್ತೀವಿ. ಸೊ ಅಂಬೇಡ್ಕರ್ ಸಿದ್ಧಪಡಿಸಿದ ಕರಡನ್ನ 299 ಮಂದಿ ಸದಸ್ಯರು ಸರ್ವಾನುಮತದಿಂದ ಒಪ್ಕೊಳ್ತಾರೆ. ಅಲ್ಲಿ ಯಾವುದೇ ಲೋಪ ದೋಷಗಳೇ ಇರೋದಿಲ್ಲ. ಹಾಗೆ ಹೇಳ್ತಾರಲ್ವಾ, ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಮಾತು ಕೂಡ ಭೀಮ ಗರ್ಜನೆ ಅಂತ. ಅಲ್ಲಿ ಬರ್ದಿರೋ ಒಂದೊಂದು ಅಂಶಗಳು ಕೂಡ ತುಂಬಾನೇ ಮಹತ್ತರ ಸ್ಥಾನವನ್ನ ಪಡ್ಕೊಂಡಿದ್ದಾವೆ. ಇವತ್ತು ನಾವೆಲ್ಲ ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದೀವಿ, ಒಂದು ಒಳ್ಳೆಯ ಬದುಕನ್ನ ಕಟ್ಕೋತೀವಿ, ಒಳ್ಳೆ ಶಿಕ್ಷಣವನ್ನ ಪಡಿತೀವಿ. ದೇಶದ ಯಾವುದೇ ಮೂಲೆಯಲ್ಲಾದ್ರೂ ಸಂಚಾರ ಮಾಡ್ತೀವಿ, ದೇಶದ ಯಾವುದೇ ಮೂಲೆಯಲ್ಲಾದ್ರೂ ನಮ್ಗೆ ಇಷ್ಟ ಬಂದ ಉದ್ಯೋಗವನ್ನ ಮಾಡ್ತೀವಿ ಅಂದ್ರೆ ಅದು ನಮ್ಮ ಸಂವಿಧಾನ ನಮ್ಗೆ ಕೊಟ್ಟಿರುವಂತಹ ಅವಕಾಶ, ಹಕ್ಕುಗಳು ಅಂತಾನೆ ಹೇಳ್ತಾ ಹೋಗ್ಬೋದು. ಸೊ ಇಂಥ ಸಂವಿಧಾನವನ್ನ ನಮಗೆ ಕೊಟ್ಟಂತ ಎಲ್ಲ ಮಹನೀಯರುಗಳನ್ನ ಇವತ್ತು ಸ್ಮರಿಸೋಣ. ಅಂತ ಮಹನೀಯರಿಗೆ ಹೃದಯಾಂತರಾಳದಿಂದ ಕೋಟಿ ಕೋಟಿ ನಮನಗಳನ್ನ ಅರ್ಪಿಸೋಣ. ಮತ್ತೆ ಗಣರಾಜ್ಯೋತ್ಸವದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇದು ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲೇ ತುಂಬಾ ವಿಶಿಷ್ಟವಾದದ್ದು. ಇವತ್ತು ದೇಶದ ರಾಷ್ಟ್ರಪತಿ ಆದಂತಹ ದ್ರೌಪದಿ ಮುರ್ಮು ಅವರು ದೇಶವನ್ನು ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ. ದೇಶವನ್ನ ಮಜಲುಗಳನ್ನ ತಿಳಿಸ್ತಾ ಹೋಗ್ತಾರೆ. ದೇಶದಲ್ಲಿರುವ ಕುಂದು ಕೊರತೆಗಳೇನು, ದೇಶ ಯಾವ ರೀತಿ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ, ದೇಶದ ಭವ್ಯ ಭವಿಷ್ಯದಲ್ಲಿ ನಾವೆಲ್ಲ ಏನು ಮಾಡಬೇಕು ಅನ್ನೋದನ್ನ
ನಮ್ಮ ರಾಜಧಾನಿಯಾದಂತಹ ನವದೆಹಲಿಯಲ್ಲಿ ದೇಶವನ್ನು ಉದ್ದೇಶಿಸಿ ಇವತ್ತು ಭಾಷಣವನ್ನ ಮಾಡ್ತಾರೆ. ಜೊತೆಗೆ ದೆಹಲಿಯ ರಾಜ್ಪಥ್ನದಲ್ಲಿ ಪರೇಡ್ ನಡೆಯುತ್ತೆ. ವಿವಿಧ ರಾಜ್ಯಗಳ ಸ್ತಬ್ಧ ಚಿತ್ರಗಳ ಅನಾವರಣ ಅಲ್ಲಿ ಪ್ರದರ್ಶನಗೊಳ್ತಾ ಹೋಗುತ್ತೆ. ಮತ್ತೆ ರಕ್ಷಣಾ ಪಡೆ ಇದೆಯಲ್ಲ, ವಾಯುಪಡೆ, ಭೂಪಡೆ ಮತ್ತೆ ನೌಕಾಪಡೆಯ ನಾವಿಕರು ಏನಿದ್ದಾರೆ ಅಲ್ಲಿ ಪರೇಡ್ ಅನ್ನ ನಡೆಸ್ತಾ ಹೋಗ್ತಾರೆ. ಮತ್ತೆ ಬೇರೆ ಬೇರೆ ದೇಶದ ಅಧ್ಯಕ್ಷರುಗಳನ್ನ, ಪ್ರಧಾನಿಗಳನ್ನ ನಮ್ಮ ದೇಶಕ್ಕೆ ಗೆಸ್ಟ್ ಆಗಿ ಕರೆಯುವಂತ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಗಣರಾಜ್ಯೋತ್ಸವ. ಇವತ್ತು ಬಂದಿರುವ ಅತಿಥಿ ಯಾರಪ್ಪ ನಮ್ಮ ದೇಶಕ್ಕೆ ಅಂದ್ರೆ ಗೊತ್ತಿದ್ಯಾ? ಯಾರಿಗಾದ್ರೂ ಇವತ್ತು ನಮ್ಮ ದೇಶಕ್ಕೆ ಬಂದಿರುವಂತಹ ಅತಿಥಿ ಯಾರು ಅಂತ? ಇವತ್ತು ಯುರೋಪಿಯನ್ ಕೌನ್ಸಿಲ್ ನ ಪ್ರೆಸಿಡೆಂಟ್ ಆದಂತ ಆಂಟೋನಿಯಾ ಕ್ರೋಸ್ಟ್ ಅನ್ನುವಂಥವರು ನಮ್ಮ ಭಾರತ ದೇಶಕ್ಕೆ ಗಣರಾಜ್ಯೋತ್ಸವದ ಅತಿಥಿಯಾಗಿ ಆಗಮಿಸಿದ್ದಾರೆ. ಜೊತೆಗೆ ಕಲೆ, ಸಾಹಿತ್ಯ, ಸಂಗೀತದಲ್ಲಿ ಯಾರು ಗಣನೀಯವಾಗಿ ಸೇವೆಯನ್ನು ಸಲ್ಲಿಸಿದಾರೋ ಅವರಿಗೆ ರಾಷ್ಟ್ರಪತಿಯವರು ಪದ್ಮಶ್ರೀ, ಪದ್ಮವಿಭೂಷಣ ಮತ್ತೆ ಶೌರ್ಯ ಪ್ರಶಸ್ತಿಗಳನ್ನ ಕೊಟ್ಟು ಅವರಿಗೆ ಸನ್ಮಾನವನ್ನ ಮಾಡ್ತಾರೆ. ಸೊ ಈ ರೀತಿ ವಿಭಿನ್ನವಾದ ಆಚರಣೆಗಳನ್ನ, ವಿಶೇಷತೆಯನ್ನ ಒಳಗೊಂಡಿರುವಂತದ್ದು ನಮ್ಮ ಗಣರಾಜ್ಯೋತ್ಸವ. ಹಾಗಾಗಿ ಈ ಗಣರಾಜ್ಯೋತ್ಸವ ಅನ್ನಂತೂ ನಮ್ಮ ಭಾರತೀಯ ಇತಿಹಾಸದಲ್ಲೇ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಒಂದು ದಿನ ಅಂತಾನೆ ಹೇಳ್ತಾ ಹೋಗ್ಬೋದು. ಸೊ ಇಂತಹ ಒಂದು ಸಂವಿಧಾನ ಎಲ್ಲರ ಪಾಲಿಗೆ ಒಂದು ಪವಿತ್ರ ಗ್ರಂಥ ಅಂತಾನೆ ಹೇಳ್ತಾ ಹೋಗೋಣ. ಮತ್ತು ಆ ಸಂವಿಧಾನದ ಆದರ್ಶಗಳನ್ನ ಮತ್ತೆ ಅದರ ಅನುಕೂಲಗಳನ್ನ ಪ್ರತಿಯೊಬ್ಬ ಭಾರತೀಯನು ಅನುಕರಣೆ ಮಾಡ್ತಾ ಅದರ ಅನುಕೂಲಗಳನ್ನ ಬಳಸ್ಕೊಂತ ಹೋಗೋಣ ಅಂತ ಹೇಳ್ತಾ, ಗರ್ವದಿಂದ ಗರ್ಜಿಸೋ ಭಾರತೀಯನೆಂದು ಹೆಮ್ಮೆಯಿಂದ ಹೇಳೋ ಕನ್ನಡಿಗನೆಂದು. ಜೈ ಹಿಂದ್, ಜೈ ಭಾರತ್, ಜೈ ಸಂವಿಧಾನ್. ಥ್ಯಾಂಕ್ ಯು.